ದುರಂತದ ಬಳಿಕ ಎಚ್ಚೆತ್ತುಕೊಂಡಿದೆ ನಾಗರಿಕ ವಿಮಾನಯಾನ ನಿರ್ದೇಶನಾಲಯ. ಪ್ರತಿ ಹಾರಾಟಕ್ಕಿಂತ ಮುಂಚೆ ಬೋಯಿಂಗ್ 787 ಪರೀಕ್ಷೆ ಕಡ್ಡಾಯ ಮಾಡಿದೆ. ಅದು ಪ್ರತಿ ಬೋಯಿಂಗ್ ವಿಮಾನ ತನ್ನ ಹಾರಾಟಕ್ಕಿಂತ ಮುಂಚಿತವಾಗಿ ಕಡ್ಡಾಯವಾಗಿ ಪರೀಕ್ಷೆಗೆ ಒಳಗಾಗಲೇಬೇಕು. ವಿಶೇಷವಾಗಿ ಬೋಯಿಂಗ್ 787 ಸೀರೀಸ್ನ ವಿಮಾನಗಳು ಪ್ರತಿ ವಿಮಾನ ಹಾರಾಟಕ್ಕಿಂತ ಮುಂಚೆ 9 ಟೆಸ್ಟ್ಗಳು ಆಗಲೇಬೇಕು ಅಂತ ಹೇಳಿ ತಾಕೀತು ಮಾಡಿದೆ. ಬೋಯಿಂಗ್ ಹೊಂದಿರತಕ್ಕಂಥ ಏರ್ ಇಂಡಿಯಾ ಸಂಸ್ಥೆಗೆ DGCA ಈ ಆದೇಶವನ್ನು ಮಾಡಿದೆ. ಡ್ರೀಮ್ ಲೈನರ್ನ ಸುರಕ್ಷತಾ ತಪಾಸಣೆಗೂ ಸೂಚನೆ ಕೊಟ್ಟಿರೋದು DGCA. ಜೂನ್ 15ನೇ ತಾರೀಕು DGCA ಆದೇಶ ಜಾರಿಗೆ ಬರುತ್ತೆ. 9 ಟೆಸ್ಟ್ ಕಡ್ಡಾಯ. ಯಾವ್ಯಾವುದಪ್ಪ 9 ಟೆಸ್ಟ್ ಅಂತ ನೋಡಿದ್ರೆ, ಇಂಧನ ವ್ಯವಸ್ಥೆ ಸರಿಯಾಗಿದೆಯಾ ಇಲ್ವಾ ರಿಪೋರ್ಟ್ ಆಗಬೇಕದು. ಕ್ಯಾಬಿನ್ ವಾಯು ಪೂರೈಕೆ ವ್ಯವಸ್ಥೆ, ಕ್ಯಾಬಿನ್ಗೆ ಏರ್ ಸಪ್ಲೈ ಸಿಸ್ಟಮ್ ಹೇಗಿದೆ, ಎಂಜಿನ್ ಕಂಟ್ರೋಲ್ ಸಿಸ್ಟಮ್, ಎಂಜಿನ್ ನಿಯಂತ್ರಣ ವ್ಯವಸ್ಥೆ ಹೇಗಿದೆ, ಎಂಜಿನ್ ಫ್ಯೂಯಲ್ ಮತ್ತು ತೈಲ ವ್ಯವಸ್ಥೆ ಯಾವ ಥರ ಇದೆ ಅದನ್ನು ಚೆಕ್ ಮಾಡಬೇಕಾಗತ್ತೆ. ಜೊತೆಗೆ ಚಕ್ರ, ಬ್ರೇಕ್ ನಿಯಂತ್ರಿಸುವ ಹೈಡ್ರಾಲಿಕ್ ಸಿಸ್ಟಮ್, ಬ್ರೇಕ್ ನಿಯಂತ್ರಣ ಮಾಡುತ್ತಲ್ಲ ಆ ಹೈಡ್ರಾಲಿಕ್ ಸಿಸ್ಟಮ್ ಹೇಗಿದೆ ಗೊತ್ತಾಗಬೇಕಾಗತ್ತೆ. ವೇಗ, ತೂಕ, ಇತರೆ ಉಡ್ಡಯನ ದತ್ತಾಂಶಗಳ ಪುನರ್ವಿಮರ್ಶೆ ಆಗಬೇಕು. ಅದರ ವೇಗ ಎಷ್ಟಿದೆ, ತೂಕ ಎಷ್ಟಿದೆ ಮತ್ತು ಇತರೆ ಹಾರುವಂಥ ಉಡ್ಡಯನ ಅಂದರೆ ಹಾರುವುದು ಅಂಥೇಳಿ ಇದರ ದತ್ತಾಂಶ ಡೇಟಾ ಮತ್ತೊಮ್ಮೆ ವಿಮರ್ಶೆಗೆ ಒಳಗಾಗಬೇಕು, ಎಕ್ಸಾಮಿನ್ ಆಗಬೇಕು ಅಂಥೇಳಿ ಪ್ರತಿ ನಿಲ್ದಾಣದಲ್ಲಿಯೂ ಕೂಡ ಹೊಸ ವಿಮಾನ ನಿಯಂತ್ರಣ ಆಗಬೇಕಾಗತ್ತೆ. ಎಂಜಿನ್ ಸಾಮರ್ಥ್ಯ ಪರಿಶೀಲನೆ ಆಗಬೇಕು. 15 ದಿನಗಳಲ್ಲಿ ಪದೇ ಪದೇ ಸಂಭವಿಸಿರ್ತಕ್ಕಂಥ ದೋಷಗಳು ಇದ್ದರೆ ಕಡ್ಡಾಯವಾಗಿ ಚೆಕ್ ಮಾಡಿ ಹೇಳಬೇಕದನ್ನು ಅಂತ. ಭಾರತದಲ್ಲಿ ಬೋಯಿಂಗ್ ಕಾರ್ಯಾಚರಣೆನೇ ಸ್ಥಗಿತ ಆಗಿಬಿಡುತ್ತಾ? ಅಹಮದಾಬಾದ್ನ ದುರಂತದಿಂದ ಎಚ್ಚೆತ್ತುಕೊಂಡಿದೆ ಕೇಂದ್ರ ಸರ್ಕಾರ. ಇಲ್ಲಿ ಡ್ರೀಮ್ ಲೈನರ್ 787-8 ಆಪರೇಷನ್ ಸ್ಥಗಿತಕ್ಕೆ ಚಿಂತನೆ ನಡೆದಿದೆ. ಇಲ್ಲಿ ಬೇಡ, ಇದು ಸಹವಾಸ ಸಾಕು ಅಂತ ವಿಮಾನ ಸುರಕ್ಷತೆಯ ಪರಿಶೀಲನೆಗಾಗಿ ಆಪರೇಷನ್ ಸ್ಥಗಿತ ಮಾಡಲಾಗುತ್ತಾ? ವಿಮಾನ ಸುರಕ್ಷತೆಯನ್ನು ಪರಿಶೀಲಿಸ್ತಾ ಇರತಕ್ಕಂಥದ್ದು ಅಮೆರಿಕದ ಕಂಪನಿ. ಈ ನಿಟ್ಟಿನಲ್ಲಿ ಭಾರತ ಅಮೆರಿಕ ನಡುವೆ ಮಾತುಕತೆ ನಡೀತಾ ಇದೆ. ತನಿಖೆ ಆಧಾರದ ಮೇಲೆ ಕ್ರಮ ತೆಗೆದುಕೊಳ್ಳುತ್ತೆ ಭಾರತ. ಎಲ್ಲ 787 ಸೀರೀಸ್ ವಿಮಾನಗಳ ಬಗ್ಗೆ ಕೂಡ ತನಿಖೆ ನಡೆಯುತ್ತೆ.